ಏಯ್ ನೀನು ಅಲ್ಲಿ ಕಳಿಸಿದ್ದೆ ಯಾಕೆ ನೀನು ಎಲ್ಲಿದ್ದೀನಿ ನೀನು? ಯೋ ಮಮ್ಮಿ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ. ನೀನು ಹೇಳಿದ ಕೆಲಸ ನಾನು ಮಾಡ್ತೀನಿ. ಹುಡುಕ್ತಾ ಇದ್ದೀನಿ ನಿಧಿನ. ಅದೇ ನಂಗೆ ದಿಟ್ಟವಾಗ್ಲೂ ನಿಧಿ ಹುಡುಕ್ತಾ ಇದೆಯಾ? ಮಗ ಹುಡುಕು ಎಲ್ಲೂ ಬಿಡ್ಬೇಡ. ಹೆಂಗನ ಮಾಡಿ ನಿಮ್ಮ ತಾತ ಅಜ್ಜಿ ಬಾಯಿ ಬಿಡಿಸ್ಕೊ. ನಿಧಿಯ ನಮ್ಮದೇ ಮಾಡ್ಕೋಬೇಕು ನಾವು. ಮಮ್ಮಿ ಹೆಂಗನ ಮಾಡಿ ಬಾಯಿ ಬಿಡಿಸ್ತೀನಿ, ತಲೆ ಕೆಡ್ಸ್ಕೊಬೇಡ ಮಮ್ಮಿ. ಮಮ್ಮಿ ಇನ್ನೊಂದು ವಾರ ಮಮ್ಮಿ, ಆಮೇಲೆ ಬರ್ತೀನಿ. ಮಗ ಆಯಿತು, ಒಂದು ವಾರ ಇದ್ಬಿಟ್ಟು ಬಂದ್ಬಿಡು ಸರಿಯಾ? ಬೇಕಾರೆ ನಿಧಿಯ ತಗೊಬರೋದು ಮರ್ತೀಯ. ಒಂದು ದೊಡ್ಡ ಬ್ಯಾಗ್ ಹಾಕೊಂಬ, ಚಿನ್ನಪ್ಪನ ಸಿಕ್ಕಿರೆ ಹುಷಾರಾಗಿ ತಗೊಂಬ ಆಯ್ತಾ? ನಾನಿಲ್ಲಿ ಹುಷಾರಾಗಿ ನೋಡ್ಕೊತೀನಿ ತಂದ್ಬೇಕೆ. ಬಿಡು ಮಮ್ಮಿ, ನಂಗೆ ಗೊತ್ತಾಗಲ್ವಾ, ತತ್ತೀನಿ ಸುಮ್ಮನಿರು. ದೊಡ್ಡ ಬ್ಯಾಗಿಗೆ ಹಾಕೊಂಬರ್ತೀನಿ ಕಣ್ಮಮ್ಮಿ. ಇನ್ನೇನು ಮಮ್ಮಿ, ಅಣ್ಣ ಅಪ್ಪ ಎಲ್ಲ ಚೆನ್ನಾಗವ್ರ ಮಮ್ಮಿ? ನಿಮ್ಮ ಅಪ್ಪ ಹಿಂಗೆ ಬಂದು ದೊಡ್ಡರಾಗ ಚೆನ್ನಾಗವ್ರೆ, ನಿಮ್ಮ ಅಣ್ಣನೂ ಚೆನ್ನಾಗವ್ರೆ. ನಿಮ್ಮ ಅಪ್ಪಯ್ಯ ಮಾತಿಗೆ ಸ್ವಲ್ಪ ಬೈತಾನೆ ಇರ್ತಾರೆ ನಿಮ್ಮ ಅಣ್ಣನ. ಹೌದಾ? ಹೂ ಕಣ್ಣೆ ಮಗ. ಅಯ್ಯೋ ನಿಮ್ಮ ಅಣ್ಣ ಯಾಕೋ ಇತ್ತೀಚೆಗೆ ಬುದ್ಧಿನೇ ಕಲಿತಲ್ಲ. ಮುಂದೆ ಮಗ ಅವತ್ತಿನ ಎಲ್ಗೋಗಿದ್ದಾನೆ ಅಂದರೆ ಬೆಂಗ್ಳೂರಿಗೆ ಹೋಗಿದೆ, ಬರೋದು ಲೇಟ್ ಆಯಿತು, ಯಾರನ್ನೋ ಕಾರಣಕ್ಕೆ ಹೋಗಿದೆ ಅಂತ ಅಂತಾನೆ. 11 ಗಂಟೆಗೆ ಬಂದಾನೆ, 11:15 ರಾತ್ರಿ. ನಾನೇನೋ ನಿಮ್ಮ ಅಪ್ಪನ ಕಣ್ಣಿಗೆ ಬರಲವಳಿಕೆ ಅಂತ ಇದ್ದಾನು ಕರೆದ್ರೆ ಮುಂಡೆ ಮಗ ಕುಡ್ಕೊಂಬಂದವನೇ. ಇದೇನು ಮಮ್ಮಿ ಹಿಂಗೆ ಹೇಳ್ತಾ ಇದೆಯಾ? ಅಣ್ಣ ಕುಡಿತಾವನ? ಅಣ್ಣೇ ಕುಡಿಯೋದು ಬೇರೆ ಕಲ್ತವನೆ ಮುಂಡೆ ಮಗ. ಅದು ಯಾಕಿಂತ ಬುದ್ಧಿ ಕಲ್ತವನು ಏನೋ. ಚೆನ್ನಾಗಿ ಓದ್ತಾನೆ ಅಂತೆ. PUCನಾಗೆ 10ನೇ ಕ್ಲಾಸ್ನಾಗೆ ಎಲ್ಲಾದ್ರಾಗೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ಬಿಟ್ಟ. ಆಮೇಲೆ ಹೆಂಗೋ ಇಂಜಿನಿಯರಿಂಗ್ ಕಲ್ಸಿದ್ಕೆ ಇಂಥ ಬುದ್ಧಿ ಕಲ್ತವನಲ್ಲ. ಇವನಿಗೆ ಏನು ತಗೊಂಡು ಹೊಡಿಲಿ ನಾನು? ನಮ್ಮ ಹಣೆ ಬರವೇ ನೆಟ್ಗಿಲ್ಲ ಬಾ. ಅಯ್ಯೋ ಈ ನಿಧಿನ ಸಿಕ್ಕಿರಿ ಹೆಂಗೋ ಹೊತ್ತಿಗೆ ಏನೋ ಒಂದು ಕೆಲಸನ ಗೌರ್ಮೆಂಟ್ ಕೆಲಸ ಕೊಡಿಸ್ಬೋದು ನಿಮ್ಮ ಅಣ್ಣಂಗೆ. ಏನು ಮಮ್ಮಿ ಹಿಂಗಂತ ಇದೆಯಾ? ಕಣೆ ಹೆಂಗೋ ಮಾಡ್ಬೋದು. ನೀನು ಮೊದಲು ನಿಧಿ ಹುಡ್ಕೋದ್ರ ಬಗ್ಗೆ ಗಮನ ಕೊಡು, ಗೊತ್ತಾಯ್ತಾ? ಸ್ಕೂಲ್ ಬೇರೆ ಹೋಯ್ತದೆ, ಹುಷಾರು. ಜಲ್ದಿ ಬಂದ್ಬಿಡು ಆದಷ್ಟು ಆಯ್ತಾ? ಊರಲ್ಲೇ ಇದ್ದಿತ್ತಾನೆ? ಹ್ಞೂ ಮಮ್ಮಿ, ಊರಲ್ಲಿ ಇದ್ದೀನಿ. ಇನ್ನೆಲ್ಗೆ ಹೋಗ್ಲಿ? ಅಜ್ಜಿ ತಾತನ ಜೊತೆ ಇದ್ದೀನಿ. ಅಜ್ಜಿ ತಾತ ಅದೆಲ್ಲ ಹೋಗೋರೆ, ನಾನು ಮಾತಾಗಿದ್ದೀನಿ. ಸರಿ ಆಯಿತು, 24 ಗಂಟೆ ಫೋನ್ ನೋಡ್ಕೊಂಡು ಕೂತ್ಕೊಬೇಡ. ಒಂದು ಎಕ್ಸೈಸ್ ತೆಗಿಸ್ಕೊಂಡು ಅದೇನೇನು ಪಾಠ ಮಾಡೋರು ಎಲ್ಲ ಕಳಿಸ್ಕೊಂಡು ನಿಮ್ಮ ಫ್ರೆಂಡ್ಗಳ ಹತ್ರ ಓದ್ಕೊತಾ ಇರು. ಹೂ ಕಣ್ಣಮ್ಮಿ, ಅದೆಲ್ಲ ಮಾಡ್ತಾ ಇದ್ದೀನಿ. ನೀನು ಹೇಳ್ಬೇಕಾ? ಎಲ್ಲ ಓದ್ಕೊತಾ ಇದ್ದೀನಿ ಮಮ್ಮಿ, ತಲೆಗೆಸ್ಕೊಬೇಡ ಬಿಡು. ಇನ್ನೇನು ಮಮ್ಮಿ ಮಡಗನ ಮತ್ತೆ? ಮಡಗು ಮಡಗು ಹುಷಾರು. ಸರಿ ಮಮ್ಮಿ ಆಯಿತು. ರೀತಾ ಅವ್ರು ಇಲ್ಲಿ ಹೋಗ್ತವ್ರೆ. ರೀತಾ ಅವರೇ? ಹೇಳಿ ಅಮೂಲ್ಯ ಅವರೇ, ಏನಾಗಬೇಕಾಗಿತ್ತು? ಅದು ಏನಿಲ್ಲ, ಅದು ಯಾರೋ ಬಂದು ಜಗಳ ಮಾಡ್ತಿದ್ರಲ್ವಾ, ಯಾರವರು? ರಾಹುಲ್ದು ಚಿಕ್ಕಪ್ಪ ತುಂಬ ಕೋಪ ಮಾಡ್ಕೊಂಡಿದ್ರು. ಅಯ್ಯೋ ಅವಳೊಂದು ದೊಡ್ಡ ಲೂಸು ಬಿಡಿ. ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಿಡಿ. ಏನು ಪರವಾಗಿಲ್ಲ. ಯಾರವಳು? ಯಾಕೆ ಅಷ್ಟೊಂದು ತಲೆ ಜಗಳ ಮಾಡ್ತಾ ಇದ್ಲು? ನನಗೆ ತುಂಬ ಕೇಳಿಸ್ತು. ಈಚೆ ಬಂದಾಗ ಚಿಕ್ಕಪ್ಪ ಬೈತಾ ಇದ್ರು, ಆಮೇಲೆ ಹೊಡೆದ್ರು ಅನ್ಸುತ್ತಲ್ಲ, ನಾನು ನೋಡಿದೆ. ಓ ಗೊತ್ತಾಯ್ತಾ? ಹೋಗ್ಲಿ ಬಿಡಿ. ಅಯ್ಯೋ ಅವಳು ಸುಭಾಷ್ ವೈಫು. ಏನು? ಸುಭಾಷಿಗೆ ಮದುವೆ ಆಗಿದೆಯಾ? ಹಾಂ ಆಗಿದೆ. ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅವಳನ್ನು ಮದುವೆ ಆಗಿದ್ದಾನೆ ಅವನು. ಅವನೊಂದು ದೊಡ್ಡ ಲೂಸ್ ನನ್ನ ಮಗ. ಹೋಗಿ ಇನ್ಯಾರೂ ಸಿಕ್ಕಿಲ್ಲ ಅಂತ ಅವಳನ್ನು ಮದುವೆ ಆಗಿದ್ದಾನೆ. ಅದೇನೋ ಇವರು ಏನೋ ಎಕ್ಸ್ಚೇಂಜ್ ಆಟ ಆಡಿ ಇನ್ನೂ ಕತೆ ಆಗಿದೆ ಬಿಡಿ. ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ನೀವು. ಈಗ ಸದ್ಯಕ್ಕೆ ಇವಳಲ್ವಾ ಈ ಗೀತಾ, ಲೈಕ್ ಇವಾಗ ನಿಮ್ಮ ಚಿಕ್ಕಮ್ಮಂಗೆ ರಾಹುಲ್ ಸರ್ ಮದುವೆ ಆಗಿಬಿಟ್ಟವ್ರಲ್ವಾ, ಆ ದ್ವೇಷಕ್ಕೆ ಅವಳು ಈ ಥರ ಎಲ್ಲ ಮಾಡ್ತಾ ಇರೋದು. ಓ ಇವಾಗ ಅರ್ಥ ಆಯ್ತು ಬಿಡಿ. ಮತ್ತೆ ಸುಭಾಷ ಕಾಕದ್ದವಳ ಮದುವೆ ಆಗಿದ್ದಾನೆ ಇಲ್ವಾ? ಅವನೊಂದು ದೊಡ್ಡ ಲೂಸು. ಇವಾಗ ಇವಳು ರಾಹುಲ್ ಸರ್ನ ಮದುವೆ ಆಗಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾಳೆ. ಆದರೆ ಅದೆಲ್ಲ ಆಗತ್ತಾ ಹೇಳಿ? ಸರಿ ಇಲ್ಲ ಹುಡುಗಿ. ಈ ಥರ ಎಲ್ಲ ಮಾಡ್ತಾರಾ? ಎಷ್ಟು ಕೆಟ್ಟವಳು. ಅಲ್ಲ, ನಮ್ಮ ಚಿಕ್ಕಮ್ಮನ ಲೈಫೇ ಹಾಳು ಮಾಡಕ್ಕೆ ಬಂದಿದ್ದಾಳೆ. ಹಂಗಾದ್ರೆ ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಬಿಡಿ. ಮತ್ತು ನೋಡಿ, ಅಲ್ಲ ನಮ್ಮ ರಾಹುಲ್ ಸರು ಮತ್ತು ಲಕ್ಷ್ಮಿ ಮೇಡಮ್ ಎಷ್ಟು ಚೆನ್ನಾಗಿದ್ದಾರೆ. ಅಂಥದ್ರಲ್ಲಿ ಇವಳು ಇವಾಗ ಮಧ್ಯದಲ್ಲಿ ಬಂದಿದ್ದಾಳೆ, ಅದು ಇದು ಅಂತ ಸ್ಟೋರಿ ಹೇಳ್ಕೊಂಡು. ಅದೇನೋ ಮಾಟ ಮಂತ್ರ ಅಂತೆಲ್ಲ ಮಾತಾಡ್ತಾ ಇದ್ಲು. ಅದೆಲ್ಲ ಎಲ್ಲಿ ಮಾಡ್ತಾಳೋ ಅಂತ ನನಗೆ ಸ್ವಲ್ಪ ಭಯ ಆಗಿಬಿಟ್ಟಿತ್ತು. ಅದೆಲ್ಲ ವರ್ಕ್ ಆಗುತ್ತೆ ಈಗಿನ ಕಾಲದಲ್ಲಿ ಹೇಳಿ? ಅದೇನಾಗುತ್ತೋ ಏನು ಕತೆನೋ. ಒಟ್ಟಿನಲ್ಲಿ ನಮ್ಮ ಲಕ್ಷ್ಮೀ ಚಿಕ್ಕಮ್ಮ ಚೆನ್ನಾಗಿದ್ರೆ ಸಾಕು. ರಾಹುಲ್ ಚಿಕ್ಕಪ್ಪ, ಲಕ್ಷ್ಮೀ ಚಿಕ್ಕಮ್ಮ ಇಬ್ಬರು ಚೆನ್ನಾಗಿರಬೇಕು. ಯಾರು ಇವರು ಮಧ್ಯದವರೆಲ್ಲ ಇಷ್ಟೊಂದು ಆಟ ಆಡ್ತಾ ಇದ್ದಾರೆ? ನನಗೆ ಇದೆಲ್ಲ ಗೊತ್ತೇ ಇಲ್ಲ, ಗೊತ್ತಾ? ಹೋಗಲಿ ಬಿಡಿ. ನಮ್ಮ ರಾಹುಲ್ ಸರ್ ಮುಂದೆ ಯಾರು ಏನೂ ಮಾಡೋಕ್ಕಾಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ನೀವೇನಕ್ಕೋ ಕರೆದ್ರಿ ಅಲ್ವಾ? ಇದು ಕೇಳೋಕ್ಕೇನ ಕರೆದಿದ್ದು?
ರೀಟವ್ರೆ ಇದಕ್ಕೆ ಕರೆದಿದ್ದು ಏನು ಕಷ್ಟೊಂದು ಜಗಳ ಆಗ್ತದೆ ಅಂತ. ಚಿಕ್ಕಿ ಕೇಳೋಣ ಅನ್ಕೊಂಡೆ, ಅವಳಿಗೆ ಆಮೇಲೆ ಅವಳು ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೂ ತಲೆಗೆಡ್ಸ್ಕೊಬಿಡ್ತಾಳೆ, ಇವಳಿಗೆ ಗೊತ್ತಿರೋ ವಿಷಯ ಅಂತ ನಾನು ಕೇಳಕ್ಕೆ ಹೋಗಲಿಲ್ಲ. ಅಷ್ಟಲ್ಲಿ ನಮ್ಮ ಮಮ್ಮಿ ಫೋನ್ ಮಾಡಿತ್ತು, ಮಾತಾಡ್ತಾ ಇದ್ದೆ, ಆವಾಗ ನಿಮ್ಮನ್ನು ಕರೆದಿದ್ದು ಅಷ್ಟೇ. ಸರಿ ರೀಟವ್ರೆ ಹೋಗಿ, ಪರವಾಗಿಲ್ಲ, ನಿಮ್ಗೇನೋ ಕೆಲಸ ಇತ್ತು ಅನಿಸುತ್ತೆ, ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಹಂಗೇನೂ ಇಲ್ಲ, ಆ ಥರ ಎಲ್ಲ ಯಾಕೆ ಅನ್ಕೋತೀರಾ ಹೇಳಿ. ನಿಮ್ಗೆ ಏನು ಕೆಲಸ ಬೇಕು ಅಂದರೆ ವರ್ಕ್ ಬೇಕಂದ್ರೂ ಹೇಳಿ, ನನಗೆ ಎಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದಕ್ಕೆ ತಾನೇ ಈ ಮನೇಲಿ ನನ್ನ ಕೆಲಸಕ್ಕಿರೋದು ಹೇಳಿ. ಥ್ಯಾಂಕ್ ಯು ಸೋ ಮಚ್ ರೀಟವ್ರೆ. ನಾನು ಇನ್ನೊಂದು 2 ದಿವಸ ಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ. ಲಕ್ಷ್ಮೀ ಚಿಕ್ಕಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಪಾಪ ಅವಳು ಏನು ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ, ನೀವೇ ಎಲ್ಲ ಅರ್ಥ ಮಾಡ್ಕೋಬೇಕಷ್ಟೇ. ಆಯಿತು, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ನಾವಿದ್ದೀವಲ್ವಾ, ನಾವು ನಿಮ್ಮ ಚಿಕ್ಕಮ್ಮನ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ರಾಹುಲ್ ಸರಿ ಒಬ್ಬರು ಇದ್ದರೆ ಅವ್ರಿಗೆ ಯಾರೂ ಬೇಡ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ. ಅವ್ರಿಗೆ ಏನು ಬೇಕು ಬೇಡ ಎಲ್ಲನೂ ಅವ್ರಿಗೆಲ್ಲ ಬೇಗ ಅರ್ಥ ಆಗಿಬಿಡುತ್ತೆ ರಾಹುಲ್ ಸರ್ಗೆ. ಹಂಗಾಗಿ ನಾವೇನು ಟೆನ್ಷನ್ ಮಾಡ್ಕೊಳ್ಳೋದೇನಿರಲ್ಲ. ಅದು ನಿಜನೇ ಬಿಡಿ. ನಮ್ಮ ರಾಹುಲ್ ಚಿಕ್ಕಪ್ಪ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ವಾವ್, ನಮ್ಮ ಚಿಕ್ಕಮ್ಮಂಗೆ ಹೇಳಿ ಮಾಡಿಸಿ ಜೋಡಿ ಅಲ್ವಾ. ಹೌದು ಹೌದು. ಸರಿ ಆಯಿತು, ನಾನು ಸ್ವಲ್ಪ ಕಿಚನ್ ಕಡೆ ಹೋಗಿ ಬರ್ತೀನಿ. ಹೋಗಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ. ಇವ್ರ ನೆಮ್ಮದಿ ಯಾರೂ ಹಾಳು ಮಾಡೋದು ಬೇಡ ದೇವ್ರೆ. ಹಬ್ಬ ಯಾವಳು ಹಂಗೆ ಬಂದು ಹಿಂಗೆಲ್ಲ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡು ನನಗೆ ಕೋಪ ಬರ್ತಾ ಇದೆ. ನಿಮ್ಮ ಚಿಕ್ಕಿ ಕೇಳಿಸ್ಕೊಂಡಿದ್ರೆ ಅದೆಷ್ಟು ಬೇಜಾರು ಮಾಡ್ಕೊಂಡಿರೋಳು ಏನು ಕತೆನೋ. ಹುಡುಗಿ ಕಣ್ ಕಾಣಿಸಲ್ವಾ ನಿಂಗೆ? ನೀನೇನಾದ್ರೂ ಲೂಸಾ? ನನ್ನ ಪಾಡಿಂದ ನಿಂತಿದ್ರೆ ಒಳ್ಳೆ ದನ ನುಗ್ದಾಗ ನುಗ್ತಿಯಲ್ಲ, ನೀನು ನಂಗೆ ಬಂದು ಡ್ಯಾಶ್ ಹೊಡೆದಿದ್ದು. ನನಗೆ ಕಾಣಿಸಲ್ವಾ ಅಂತ ಕೇಳ್ತೀಯ, ನಿನಗೆ ಕಾಣಿಸಲ್ವಾ ಹೇಳು? ಏನು ಹಂಗೆಲ್ಲ ಮಾತಾಡ್ತಾ ಇದೆಯಾ? ನಿಂಗೆ 4 ಕಣ್ಣು ಹಾಕಿದ್ರು ಕಣ್ ಕಾಣಿಸಲ್ಲ ಬಿಡು. ಸೈಡಿಗೆ ನಿಂತ್ಕೋಬೇಕು ಅಂತ ಗೊತ್ತಾಗಲ್ವಾ? ದಾರಿ ಬಾಗಿಲಿಗೆ ಎದುರಿಗೆ ನಿಂತ್ಕೊಬಿಟ್ರೆ ಯಾರೆಲ್ಲಾದ್ರೂ ನಿಂತ್ಕೊಳ್ಳಿ, ಮುಂದೆ ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಹೋಗ್ಬೇಕು ಅಂತ ಜ್ಞಾನ ಇಲ್ವಾ ನಿಮಗೆ? ಸುಮ್ಮನೆ ಬಾಯಿಗೆ ಬಂದಂಗೆ ಜಗಳ ಮಾಡೋಕ್ಕೆ ಬರ್ತೀರಾ ಯಾವಾಗಲೂ ನನ್ನ ಹತ್ರ ನೀವು. ಏನು ಹಿಂಗಾಡ್ತೀರಾ ಒಳ್ಳೆ ಚಿ. ಏನು ಹಂಗೆಲ್ಲ ಅಂತ ಇದೆಯಾ? ನೋಡು, ನನ್ನ ಹತ್ರ ನನಗೆ ತಲೆ ನಂಗೆ ಸುಮ್ಮನೆ ಮಾತಾಡ್ಸ್ಬೇಡ ನೀನು. ಯಾವ ಚೈಲ್ಡ್ ಥರ ಆಡ್ತೀನಿ ನೀನಂತೂ. ಹೋಗೋ ಕಡೆ. ಯಾರಿಗೆ ಹೇಳ್ತಿದ್ದೆ ಚೈಲ್ಡು ಅಂತ? ನೀನು ಚೈಲ್ಡು, ನನಗೆ ಹೇಳಕ್ಕೆ ಬರ್ತೀಯಾ? ಹೋಗೋ ಕಡೆ, ಸುಮ್ಮನೆ ತಲೆ ತಿನ್ಬೇಡ. ಏನು ಒಳ್ಳೆ ಚೈಲ್ಡ್ ಥರ ಆಡ್ಕೊಂಡು ತಲೆ ತಿಂತಾರೆ ಹಂಗೆ. ಮಗ ನೀನು ಮಾತ್ರ ಲೂಸು ಅಂದ್ಕೊಂಡಿದ್ದೆ, ನೀನು ಎಂಟಿನೂ ದೊಡ್ಡ ಲೂಸು ಬಿಡು. ಏನಂದೆ ನೀನು? ಏನಿಲ್ಲ, ಹೋಗು. ಹೇಳು, ಏನು ಅಂದಲ್ಲ ನನ್ನ ಹೆಂಡತಿ? ನೀನು ಹೆಂಡತಿ ತುಂಬ ಒಳ್ಳೆಯವಳು ಅಂದೆ, ಹೋಗು. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಹೌದು, ನೀವೆಲ್ಲ ಅಲ್ಲಿಂದ ಬರ್ತೀರಾ, ನಾವು ಅಲ್ಲಿಂದನೇ ಬರೋದು. ಹೋಗು ಸುಮ್ಮನೆ. ಅದೇನು ಹಿಂಗೆ ಆಡ್ತಾನಪ್ಪ ಇವನಂತೂ. ಓ ಮಗ, ಎಲ್ಲಿದ್ಯೋ? ತಳ್ಬಿಟ್ಟು ನನಗೆ ಕಾಣಲ್ಲ ಅಂತ ಕೇಳ್ತಾನಲ್ಲ, 4 ಹಾಕೊಂಡಿದ್ಯಾ ಅಂತ ಕೇಳ್ತಾನೆ. ಎಷ್ಟು ಕೊಬ್ಬು ಇವನು, ಹೆಂಡತಿ ಇವನಿಗೆ ಸರಿಯಾದ ಜೋಡಿ. ಆಯಿತು, ಬರೋ ಮತ್ತೆ ಕತೆ ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.